ಆರ್ತಿಯವರೇ, ನನ್ನ ಮಗಳ ಬದುಕು ನನಗೆ ಕೊಡಿ. ಅವಳ ಪ್ರಾಣ ಭಿಕ್ಷೆ ಕೇಳ್ತಾ ಇದ್ದೀನಿ. ಇದ್ದೊಬ್ಬ ಮಗನ್ನ ಕಿತ್ಕೊಂಡ್ರಿ, ಈಗ ಮಗಳು ಹೋಗ್ಬಿಟ್ರೆ ನನ್ನ ಜೀವನಕ್ಕೆ ಅರ್ಥ ಇರಲ್ಲ. ಹೆಣ್ಣು ಹೆತ್ತವ್ರಿಗೆ ಆ ಸಂಕಟ ಗೊತ್ತು. ನಿಮಗೆ ಮಗ ಇದ್ದಾನೆ, ಒಂದು ತಿಳ್ಕೊಳ್ಳಿ, ಹೆಣ್ಣು ಮಗುವಿನ ಹೃದಯ ಯಾವಾಗಲೂ ತಂದೆಗೋಸ್ಕರ ಮಿಡಿತಾ ಇರುತ್ತೆ. ನೋಡಿ, ನಿಮಗಿಷ್ಟ ಬಂದಾಗ ಮದುವೆನ ಮುಂದಕ್ಕೆ ಹಾಕೋದು, ನಿಮಗಿಷ್ಟ ಆಗಿ ಬಂದಾಗ ಆ ಮದುವೆನ ತಡೆಯೋದು ದಯವಿಟ್ಟು ಮಾಡಬೇಡಿ. ಇದು ತಪ್ಪಲ್ವಾ ಆರ್ತಿಯವರೇ? ನೋಡಿ, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನೀವು ಮೇಲೆ ಮೇಲೆ ಹೀಗೆ ಹೇಳ್ತಾ ಇದ್ರೆ ನಮ್ಗೆ ಹೇಗೆ ಅನಿಸ್ಬೇಡ ಹೇಳಿ. ಅಮ್ಮ, ನಿಮಗೆ ನಿಮ್ಮದು ಯೋಚನೆ, ನನಗೆ ನನ್ನ ಮಗಳ ಭವಿಷ್ಯದ ಬಗ್ಗೆ, ಅವಳ ಬದುಕಿನ ಬಗ್ಗೆ ಯೋಚನೆ. ಮುಂದೆ ಬಾಳಿ ಬದುಕಬೇಕಾಗಿರೋದು ಅವರು, ನಾವುಗಳಲ್ಲ. ನಮ್ದೆಲ್ಲ ಮುಗಿದೋಗಿದೆ. ಅಲ್ಲ, ಈ ಒಂದು ಅವಮಾನನ ಯಾರು ಇಷ್ಟು ದಿನ ಅಂತ ಮಾತಾಡ್ತಾರೆ? ಒಂದು 4 ದಿನ ಮಾತಾಡ್ತಾರೆ. ಅದರಿಂದ ನಮ್ಮ ವೈಯಕ್ತಿಕ ಬದುಕಿಗೆ ಏನೂ ಫರಕ್ ಆಗಲ್ಲ. ಈಗ ನಾನೇನು ಮಾಡಬೇಕು? ನೋಡಿ, ಇಷ್ಟೊತ್ತಿಂದ ಹೇಳ್ತಾ ಇರೋದು ನಾನು ಒಂದೇ ಬೀಜ ಮಂತ್ರ. 16ನೇ ತಾರೀಕು ಮದುವೆ ನಡೀತಾ ಇದೆ, ಅದನ್ನೇ ನಡೆಯೋದಕ್ಕೆ ಬಿಡಿ. ನನ್ನ ಸ್ವಾರ್ಥಕ್ಕಲ್ಲ. ನನಗೆ ಗೊತ್ತು ಆರ್ತಿಯವರೇ, ನಿಮ್ಮ ಮನಸ್ಸಿಗೆ ಆಘಾತ ಆಗಿದೆ, ಅವಮಾನ ಆಗಿದೆ, ನೋವಾಗಿದೆ ಅಂತ. ಮಕ್ಕಳಿಗೋಸ್ಕರ ನಾವು ಇದನ್ನೆಲ್ಲ ಬಿಡಬೇಕಾಗತ್ತೆ. ಆರ್ತಿಯವರೇ, ಈ ಒಂದು ಮದುವೆ ನಡೆಯೋದ್ರಿಂದ 2 ಜೀವ ಉಳಿಯುತ್ತೆ, 2 ಕುಟುಂಬಗಳ ಮಧ್ಯೆ ಸೇತುವೆ ಬೆಸೆಯುತ್ತೆ, 2 ಸಂಸಾರಗಳ ನಿಲ್ಲತ್ತೆ, 2 ಮನೆಗಳ ನಿಲ್ಲತ್ತೆ. ಒಂದು ನನ್ನ ಮನೆ, ಇನ್ನೊಂದು ನಿಮ್ಮ ಮನೆ. ನಿಮ್ಮ ಬದುಕಿಗೆ ಏನು ಅರ್ಥ ಇದೆ ಹೇಳಿ? ಈಗ ಗಂಡನ್ನು ಬಿಡ್ತಾ ಇದ್ದೀರಾ, ಬಿಡ್ತೀರಿ. ಮಗನ್ನ ಹಿಡಿದಿಟ್ಕೊಂಡಿದ್ದೀರಾ, ಅವನಿಗೆ ಅವನ ಬದುಕನ್ನ ಬದುಕೋಕೆ ಬಿಡಿ. ಅಂದ್ರೆ ನಿಮ್ಮ ಜೀವನಕ್ಕೂ ಒಂದು ಅರ್ಥ ಬರುತ್ತೆ ಆರ್ತಿಯವರೇ. ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳ ಬಾಳು ಉಳಿಸಿ. ರಂಜಿತಣ್ಣ, ಪ್ಲೀಸ್ ನನ್ನ ತಡಿಬೇಡಿ. ಅಣ್ಣ ಅಂತ ಕರಿತೀಯಾ? ಬರೀ ಬಾಯಿ ಮಾತಾ? ನಿಮ್ಗೆ ಹಾಗೆ ಅನ್ಸುತ್ತಾ ಅಣ್ಣ? ನನ್ನ ಮಾತು ನಡೆಸ್ಕೊಡು, ನಂಬ್ತೀನಿ. ಇಲ್ಲಿರೋದನ್ನ ಬಿಟ್ಟು ಬೇರೆ ಏನಾದರೂ ಕೇಳೋಣ? ಕೇಳಲ್ಲ. 16ನೇ ತಾರೀಕು ನಿನ್ನ ಮದುವೆ, ಅದಕ್ಕಿರಲ್ವಾ? ಈಗ ಈ ಮದುವೆ ಬೇಡ ಅಣ್ಣ. ನಂಗೆ ಅತ್ತೆ ಮಾವನಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಅವ್ರು ಈ ಸ್ಥಿತಿಯಲ್ಲಿರಬೇಕಾದ್ರೆ ನಾನು ಯಾವ ಖುಷಿಗೋಸ್ಕರ ಮದುವೆ ಆಗಲಿ ಅಣ್ಣ? ಆದರೆ ಈಗ ಈ ಮದುವೆ ನಡೀದೆ ಹೋದರೆ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ ಸ್ವಾತಿ. ಅತ್ತೆ ಮಾವ ಯಾವತ್ತೂ ಒಂದಾಗದೇ ಇರ್ಬೋದು. ನನ್ನ ಮಾತು ನಡೆಸ್ಕೊಡಲ್ವಾ?